وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹಬಿಹಿ ಅಜ್ಮഈನ್ ಅಮ್ಮಾಬಾದ್. ಕೂದಲು ಉದುರುವಿಕೆಗೆ ನೀವು ಈ ಒಂದು ಚಿಕಿತ್ಸೆಯನ್ನು ಮಾಡ್ತಾ ಇದ್ದರೆ ಇವತ್ತೇ ನಿಲ್ಲಿಸಿ. ಕಾರಣ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅದನ್ನು ನಿಷೇಧಿಸಿದ್ದಾರೆ. ಇಮಾಮ್ ಬುಖಾರಿ ಹಾಗೂ ಮುಸ್ಲಿಂ ರಲಿಯಲ್ಲಾಹು ಅನ್ಹುಮಾರವರು ವರದಿ ಮಾಡಿದಂತಹ ಹದೀಸ್, ಅಸ್ಮಾ ರಲಿಯಲ್ಲಾಹು ಅನ್ಹಾ ರವರಿಂದ ನಿವೇದನೆ, ಅನ್ನ ಇಮ್ರಾತನ್ ಸಅಲತಿನ್ ನಬಿಯ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಫಕಾಲತ್. ಓರ್ವ ಮಹಿಳೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಬಂದು ಕೇಳ್ತಾರೆ, ಯಾ ರಸೂಲಲ್ಲಾಹ್, ಓ ಅಲ್ಲಾಹನ ರಸೂಲರೇ, ಇನ್ನಿಬನತಿ ಅಸ್ವಾಬತ್ಹ ಅಲ್ ಅಸ್ಬ, ನನ್ನ ಮಗಳಿಗೆ ಹಸ್ಬ ಎಂಬಂತಹ ಒಂದು ರೋಗ ಬಂದಿದೆ. ಅಂದರೆ ತಲೆಯಲ್ಲಿ ಒಂದು ರೀತಿಯಾದಂತಹ ಗುಳ್ಳೆಗಳು ಬಂದು ಅದರಿಂದ ಚರ್ಮಗಳು ಉದುರಿ ಹೋಗಿ ಕೂದಲು ಕೂಡ ಉದುರಿ ಹೋಗುವಂತಹ ಒಂದು ರೋಗ. ಆ ರೋಗ ಬಂದ ಕಾರಣ ಫತಮರ್ರಕ ಶರುಹ, ಅವಳ ಕೂದಲೆಲ್ಲವೂ ಕೂಡ ಉದುರಿ ಹೋಯಿತು. ಆದರೆ ವ ಇನ್ನೀ ಜವ್ವಜ್ತುಹ, ನಾನು ಅವಳಿಗೆ ವಿವಾಹ ಮಾಡಿಕೊಡಲು ತಯಾರಿದ್ದೇನೆ. ಆದರೆ ಕೂದಲು ಉದುರಿದ ಕಾರಣ, ತಲೆಯಲ್ಲಿ ಕೂದಲಿಲ್ಲದ ಕಾರಣ ಅವಳಿಗೆ ವರನ ಅನ್ವೇಷಣೆ ಬರ್ತಾ ಇಲ್ಲ. ಅಂದರೆ ಯೋಗ್ಯವಾದಂತಹ ವರನ ಸಿಗ್ತಾ ಇಲ್ಲ. ಕಾರಣ ಇವಳಿಗೆ ಕೂದಲಿಲ್ಲ ಎಂದು. ಆ ಕಾರಣದಿಂದಾಗಿ ಅಫ ಅಸ್ವಿಲು ಫೀಹಿ, ಅವಳ ತಲೆಗೆ ನಾನು ಕೂದಲನ್ನು ಜೋಡಣೆ ಮಾಡಲೇ ಎಂದು. ಫಕಾಲ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಲಅನಲ್ಲಾಹುಲ್ ವಾಸಿಲ ವಲ್ ಮೌಸೂಲ, ಖಂಡಿತವಾಗಿಯೂ ಅಲ್ಲಾಹನು ಕೂದಲು ಜೋಡಣೆ ಮಾಡುವಂತಹ ವ್ಯಕ್ತಿ, ಅದೇ ರೀತಿ ಅದನ್ನು ಜೋಡಿಸಿದಂತಹ ವ್ಯಕ್ತಿಗೂ ಅಲ್ಲಾಹನ ಶಾಪವಿದೆ ಎಂದು. ಅಂದರೆ ಕೂದಲು ಜೋಡಣೆ ಮಾಡುವುದು ಅದು ಕೂದಲು ಉದುರುವಿಕೆಗೆ ಒಂದು ಪರಿಹಾರವಲ್ಲ ಎಂದು. ಕೂದಲು ಉದುರುವಿಕೆಗೆ ಅದೆಷ್ಟೋ ಚಿಕಿತ್ಸೆಗಳಿದೆ, ಅದನ್ನು ಮಾಡಿ, ಹೊರತು ಕೂದಲು ಜೋಡಣೆ ಮಾಡುವಂತಹ ಚಿಕಿತ್ಸೆಯನ್ನು ಮಾಡದಿರಿ. ಕಾರಣ ಅದನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅಲ್ಲಾಹನು ನಿಷೇಧಿಸಿದಂತಹ ಸಂಗತಿಯಾಗಿದೆ. ಇನ್ನು ಕೆಲವೊಂದು ಅತ್ಯವಶ್ಯಕವಾದಂತಹ ಸಂದರ್ಭದಲ್ಲಿ ಅದು ಮಾಡಬಹುದು. ಆದರೂ ಕೂಡ ಅದಲ್ಲದಂತಹ ಬೇರೆ ಚಿಕಿತ್ಸೆಗೆ ಹೋಗಿ ಕೂದಲು ಉದುರುವಿಕೆಗೆ ಪರಿಹಾರ ಮಾಡುವುದಾಗಿದೆ ಉತ್ತಮ. ಆದ್ದರಿಂದ ಕೂದಲು ಜೋಡಣೆ ಮಾಡುವಂತಹ ಸ್ವಭಾವ ಇದು ಕೂದಲು ಉದುರುವಿಕೆಗೆ ಮಾತ್ರವಲ್ಲ, ಅದಲ್ಲದಿದ್ದರೂ ಕೂಡ ಕೂದಲನ್ನು ಉದ್ದ ಮಾಡಲಿಕ್ಕೋಸ್ಕರ ಕೂದಲನ್ನು ಜೋಡಣೆ ಮಾಡುವಂತಹ ವ್ಯಕ್ತಿಗಳು ಇದ್ದಾರೆ. ಆ ರೀತಿಯಾದಂತಹ ಜೋಡಣೆಯು ಕೂಡ ಮಾಡಬಾರದು. ಅಲ್ಲಾಹನು ಈ ರೀತಿಯಾದಂತಹ ವಿಷಯಗಳನ್ನು ಮಾಡುವುದರಿಂದ ನಮ್ಮನ್ನು ಸಂರಕ್ಷಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.